ಯಾಕೋ ಅನ್ನಿಸ್ತಾ ಉಂಟು ಈ ಸಲದ IPL ಪ್ಲೇ ಆಫ್ಗೆ ಪಂಜಾಬ್ ಕಿಂಗ್ಸ್ ಬರ್ತದೆ ಅಂತ. ನಮಸ್ಕಾರ, ಎಲ್ಲರಿಗೂ ಸಿದ್ಧನಾಡದಂತರ ಮಾತಾಡ್ತಾ ಇರೋದು ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಎರಡನೇ ಮ್ಯಾಚ್. ನಾನು ಯೂಶಲಿ 3:30 ಮ್ಯಾಚನ್ನು ಮರುದಿನ ಬೆಳಿಗ್ಗೆ ಅಪ್ಲೋಡ್ ಮಾಡ್ತಿದ್ದೆ. ಇವತ್ತು ಮನಸ್ಸು ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. KKR ವರ್ಸಸ್ ರಾಜಸ್ಥಾನ್ ಮ್ಯಾಚ್ ಇದು ವಿಡಿಯೋ. ನೋಡಿರ್ದಿದ್ರು ನೋಡಿ, ಒಳ್ಳೆ ಮ್ಯಾಚ್. 1 ರನ್ನಿಂದ ರಾಜಸ್ಥಾನ್ ಸೋತರು. ಪರಾಗ್ ಅವರು 6 ಬಾಲ್ಗೆ 6 ಸಿಕ್ಸ್ ಹೊಡೆದಿದ್ರು. ಕ್ರೇಜಿ ಮ್ಯಾಚ್. ಆ ವಿಡಿಯೋ ನೋಡಿ, ಇಲ್ಲೇ ಕಾಣ್ತಾ ಉಂಟು, ಕ್ಲಿಕ್ ಮಾಡಿ ಬೇಕಾದ್ರೆ ನೋಡಿ. ಆ್ಯಂಡ್ ಈ ಮ್ಯಾಚ್ ಬಗ್ಗೆ ಮಾತಾಡೋದಿದ್ರೆ ಪಂಜಾಬ್ ವರ್ಸಸ್ LSG ಲಕ್ನೋ ಅಷ್ಟೇ. ಸೂಪರ್ ಜೈಂಟ್, ನೀವು ಸೂಪರ್ ಆಗಿ ಆಡ್ತಾ ಇಲ್ಲ, ಜೈಂಟ್ ಅಂತೂ ಅಲ್ವೇ ಅಲ್ಲ. ಆ್ಯಂಡ್ ಪಂಜಾಬ್ ಕಿಂಗ್ಸ್ ಈ IPL ಅಲ್ಲಿ ಆಕ್ಷನ್ ಅಲ್ಲಿ ನನ್ನ ಮನಸ್ಸು ಗೆದ್ದಂತಹ ತಂಡ. ಆ್ಯಂಡ್ ಪ್ರದರ್ಶನದ ಮೂಲಕ ಕೂಡ ಗೆದ್ದಂತಹ ತಂಡ, ಮನಸ್ಸು ಗೆದ್ದಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಇವತ್ತಿನ 37 ರನ್ಗಳ ಜಯದೊಂದಿಗೆ 2ನೇ ಸ್ಥಾನಕ್ಕೆ ಜಿಗಿತ. ಪಾಯಿಂಟ್ಸ್ ಟೇಬಲ್ ಅಲ್ಲಿ 2nd ಪ್ಲೇಸ್ ಅಲ್ಲಿ ಇವಾಗ ವಿರಾಜಮಾನರಾಗಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. ಆ್ಯಂಡ್ ಇವತ್ತು LSGಗೆ ಪಂಜಾಬ್ ಕಿಂಗ್ಸ್ ಹೇಗೆ ಹೊಡೆದ್ರು, ನಾಯಿಗೆ ಹೊಡೆದ್ರು, ಹುಚ್ಚನಾಗಿ ಹೊಡೆದ್ರು. 20 ಓವರ್ಗೆ 236 ರನ್. ಇವತ್ತು ಫಸ್ಟ್ ಮ್ಯಾಚಲ್ಲಿ ಹೇಗೆ ಒಂದು 90 ಅಲ್ಲ, ಅಂದರೆ 100ಗೆ ಕನ್ವರ್ಟ್ ಮಾಡಲಿಕ್ಕೆ ಆಗಲಿಲ್ಲ ಪರಾಗಿಗೆ. 95 ಹೊಡೆದು ಔಟ್ ಆಗಿದ್ರು. ಹಾಗೆಯೇ ಇವತ್ತಿನ 2ನೇ ಮ್ಯಾಚ್ಗೆ ಪಂಜಾಬ್ ಕಿಂಗ್ಸ್ ವರ್ಸಸ್ LSG ಮ್ಯಾಚಲ್ಲಿ ಕೂಡ ಹಾಗೆ ಆಯಿತು. ಪ್ರಭ್ ಸಿಮ್ರನ್ ಸಿಂಗ್ 48 ಬಾಲ್ಗೆ 91 ರನ್ ಹೊಡೆದು ಔಟ್ ಆದರು. ಸೂಪರ್ ಡೂಪರ್ ಅಮೇಸಿಂಗ್ಲಿ ಫ್ಯಾಂಟಾಸ್ಟಿಕ್ಲಿ ಆಸಮ್ ಕ್ರಿಕೆಟ್ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ಪ್ರಭ್ ಸಿಮ್ರನ್ ಸಿಂಗ್ ಅವರಿಂದ. ಪ್ರಿಯಾಂಶ್ ಆರ್ಯ ಅವರು 1 ರನ್ಗೆ ಔಟ್ ಆದರು. ಅಂದರೆ ಅವರ ಶಾರ್ಟ್ ಸಿಲೆಕ್ಷನ್ ಬಗ್ಗೆ ನಾವು ಭಾರಿ ಹೊಗಳ್ತಾ ಇರ್ತೇವೆ, ಟೈಮಿಂಗ್ ಅಂತ. ಇವತ್ತಿಲ್ಲ ಟೈಮಿಂಗ್ ಮಿಸ್ ಆಯ್ತು ಅಂತ ಅನ್ನಿಸ್ತದೆ. ಕ್ಯಾಚ್ ಕೊಟ್ಟು ಔಟ್ ಅದು ಬೌಂಡ್ರಿ ಲೈನಲ್ಲಿ, ಏನೋ ಪವರ್ ಪ್ಲೇಯಲ್ಲಿ. ಬಟ್ ಅದಾದ ಮೇಲೆ ಏನು ಶುರು ಆಯ್ತಲ್ಲ ಹೊಡ್ತಾ ಇಂಗ್ಲಿಷ್ ಮ್ಯಾನ್ ಏನ್ ಮಾರ, ಮಯಾಂಕ್ ಯಾದವ್ಗೆ 3 ಬಾಲ್ಗೆ 3 ಸಿಕ್ಸ್. ಮಯಾಂಕ್ ಯಾದವ್ ಅವ್ರನ್ನ ಅವರು ಮೊದಲು ಏನಾದರೂ ಫೇಸ್ ಮಾಡಿದ್ರ ಗೊತ್ತಿಲ್ಲ. ಬಟ್ ಇವತ್ತು ಅವರು ಎದುರಿಸಿದಂತಹ ಮಯಾಂಕ್ ಯಾದವ್ ಅವರ ಮೊದಲ ಬಾಲ್ ಆಗಿತ್ತು ಜಾಶ್ ಇಂಗ್ಲಿಷ್ ಅವ್ರಿಗೆ. ಪಟಾರ್ ಅಂತ ಸಿಕ್ಸ್, ನೆಕ್ಸ್ಟ್ ಬಾಲ್ ಸಿಕ್ಸ್, ಅದರ ನೆಕ್ಸ್ಟ್ ಬಾಲ್ ಸಿಕ್ಸ್, 3 ಬಾಲ್ಗೆ 3 ಸಿಕ್ಸ್. ಆ ಕಡೆಯಿಂದ ಸಿಮ್ರನ್ ಸಿಂಗ್ ಹೊಡಿತಿದ್ದಾರೆ, ಈ ಕಡೆಯಿಂದ ಇವರು ಹೊಡಿತಾ ಇದ್ದಾರೆ. ಎಲ್ಲಿ ಕೂಡ ಡಿಪ್ಪೇ ಆಗ್ತಾ ಇರಲಿಲ್ಲ. ಬರ್ತಾರೆ, ಹೊಡಿತಾರೆ, ಔಟ್ ಆಗ್ತಾರೆ, ಹೋಗ್ತಾರೆ. 14 ಬಾಲ್ಗೆ 30 ರನ್ ಜಾಶ್ ಇಂಗ್ಲಿಷ್. ಅದಾದ್ಮೇಲೆ ಅವರ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು 25 ಬಾಲ್ಗೆ 45. ಹೀಗೆ ಬಂದವರಲ್ಲ, ನೆಹಾಲ್ ವಾದೇರ 9 ಬಾಲ್ಗೆ 16. ನೆಕ್ಸ್ಟ್ ಶಶಾಂಕ್ ಸಿಂಗ್, ನನಗೆ ಸ್ಕೋರ್ ನೆನಪೋಯ್ತು ಮಾರ್ರೆ, ಅವರು ಒಂದು 30+ ಹೊಡೆದ್ರು, 15 ಬಾಲ್ 35. ಆ ಥರ ಬಂದವರೆಲ್ಲ ಹೊಡಿತಾ ಇದ್ದಾರೆ. ನೆಕ್ಸ್ಟ್ 5 ಬಾಲ್ಗೆ 15 ಸ್ಟಾಯ್ನಿಸ್, ಇವರು 48 ಬಾಲ್ಗೆ 91 ರನ್ನು. ಸೊ ಎಲ್ಲಿ ಸಹ ರನ್ ಗತಿ ಒಂದು ಚೂರು ಸಹ ಡ್ರಾಪ್ ಆಗಲಿಲ್ಲ. ಎಲ್ಲಿಯಾದ್ರೂ ಓಕೆ, ಈಗ ಕಮ್ ಬ್ಯಾಕ್ ಮಾಡ್ಬೋದು, LSG ಕಮ್ ಬ್ಯಾಕ್ ಮಾಡಲಿಲ್ಲ, ಬರೀ ಬ್ಯಾಕ್ ತೋರಿಸ್ತಾ ಇದ್ರು. ಏನು ಆಟವೇ ಇರಲಿಲ್ಲ. ಬೌಲಿಂಗ್ ಅಂತ ಬಂದಾಗ ದಿಗ್ವೇಶ್ ಅವರು ಹೀಗೆ ಸೈನ್ ಆಗ್ತಾರೆ, ಹಾಗೆ ರನ್ ಸಹ ಬಿಟ್ಟು ಕೊಟ್ಟರು ಇವತ್ತು ಜುರ್ರ ಅಂತ. ಎಲ್ಲರೂ ಸಹ 40 ಮೇಲೆ ಹೊಡೆಸ್ಕೊಂಡಿದ್ದಾರೆ. ಆಕಾಶ್ ಮಾತ್ರ ಇವತ್ತು ಒಳ್ಳೆ ಪ್ರದರ್ಶನ ಕೊಟ್ಟದ್ದು. 30 ರನ್, 4 ಓವರಿಗೆ 30 ರನ್ ಬಿಟ್ರೆ ಮತ್ತೆ ಆವೇಶ್ ಖಾನ್ ಮತ್ತೆ ಮಯಾಂಕ್ ಯಾದವ್ ಅವರು ಅಂದ್ರೆ ಜಿದ್ದಿಗೆ ಬಿದ್ದಿದ್ರು ಅಂತ ಕಾಣ್ತದೆ, ಯಾರು ಜಾಸ್ತಿ ರನ್ ಬಿಟ್ಕೊಡುದು ಅಂತ. ಮಯಾಂಕ್ ಯಾದವ್ ಅವರು 4 ಓವರ್ಗೆ 60 ರನ್, ಆವೇಶ್ ಖಾನ್ ಅವರು 4 ಓವರ್ಗೆ 57 ರನ್. ಇಬ್ರು ಸೇರಿ 8 ಓವರ್ಗೆ 117 ರನ್ ಹೊಡಿಸ್ಕೊಂಡಿದ್ದಾರೆ. ಸೊ ನಿಮ್ಗೆ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ತರದ ಪರಿಸ್ಥಿತಿ. ಒಬ್ಬ ಬೌಲರ್ ಹೊಡಿಸ್ಕೊಂಡ್ರೆ ಓಕೆ, 2 ಬೌಲರ್ಸ್ ಈ ರೇಂಜಿಗೆ ಹೊಡಿಸ್ಕೊಂಡಾಗ ಯಾವುದೇ ತಂಡ ಈ ಥರದ ಒಂದು ಕಮ್ ಬ್ಯಾಕ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಬರೀ ಬ್ಯಾಕೇ ಆಗ್ತದೆ. 236 ರನ್ ಹೊಡಿಸ್ಕೊಂಡ್ರು. ಆ್ಯಂಡ್ LSGಯ ಈ ಒಂದು ಶೋಚನೀಯ ಪರಿಸ್ಥಿತಿಗೆ ನಿಜವಾಗಿ ಸಹ ಪಂತ್ ಒನ್ ಆಫ್ ದಿ ಮೇನ್ ರೀಸನ್ಸ್. ನಾನು ಅವರು ಮಾತ್ರ ರೀಸನ್ ಅಂತ ಹೇಳೋದಿಲ್ಲ, ಬಟ್ ಮೇನ್ ರೀಸನ್ಗಳಲ್ಲಿ ಪಂತ್ ಕೂಡ ಒಬ್ಬರು. ಎಂತ ಕ್ಯಾಪ್ಟನ್ಸಿ ನಾಕಿಲ್ಲ ಆಯಿತಾ, ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಇಲ್ಲ, ಸಾಲಾಗಿ ಸಿಂಗಲ್ ಡಿಜಿಟ್. ಕ್ಯಾಪ್ಟನ್ಸಿ ಒಳ್ಳೆ ಉಂಟ. ಈಗ ಕೆಲವರು ಚಾಣಾಕ್ಷತನ ಹಾಗೆ ಹೀಗೆ ಹೇಳ್ತಾರಲ್ಲ, ಭಯಂಕರ ಕ್ಯಾಪ್ಟನ್ ಮಾಸ್ಟರ್ ಮೈಂಡ್, ಅದು ಸಹ ಇಲ್ಲ. ವೆರಿ ವೆರಿ ಆರ್ಡಿನರಿ ಕ್ಯಾಪ್ಟನ್. ಅಂಥದ್ದೇನು ಒಂದು ನಮಗೆ ಚಾಣಾಕ್ಷತನ ಅಥವಾ ಏನು ಕಾಣ್ತಾ ಇಲ್ಲ. ಫೀಲ್ಡ್ ಪ್ಲೇಸ್ಮೆಂಟ್ ಸರಿ ಇಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೇನೆ. ಆವೇಶ್ ಖಾನ್ ಅವರ ಬೌಲಿಂಗಲ್ಲಿ 3rd ಮ್ಯಾನನ್ನು ಒಳಗಡೆ ಕರ್ಕೊಂಡ್ಬಂದರು. 3rd ಮ್ಯಾನನ್ನು ಒಳಗಡೆ ಕರ್ಕೊಂಡ ಮೇಲೆ ಅದಕ್ಕೆ ಕರೆಕ್ಟ್ ಆಗಿರುವಂತಹ ಲೈನ್ ಆ್ಯಂಡ್ ಲೆಂತ್ ಇರಬೇಕು. ಫುಲ್ಲರ್ ಲೆಂತ್ ಹಾಕಿದ್ರು ಆವೇಶ್ ಖಾನ್ ಅವರು, ಕರೆಕ್ಟಾಗಿ ಗೈಡ್ ಮಾಡಿ 3rd ಮ್ಯಾನ್ ರೀಜನಲ್ಲಿ 4 ಹೊಡೆದ್ರು ಪ್ರಭ್ ಸಿಮ್ರನ್ ಸಿಂಗ್. ಅದರ ಅರ್ಥ ಎಂತ, ಪಂತ್ ಮತ್ತೆ ಒಂದು ಬೌಲರ್ ನಡುವೆ ಒಂದು ಕರೆಕ್ಟಾಗಿ ಕಮ್ಯುನಿಕೇಶನೇ ಆಗ್ತಾ ಇಲ್ಲ ಅಂತ ಆಯಿತು. ಈ ಥರದ
ಥರದ ಒಂದು ನಾನ್ಸೆನ್ಸ್ ಫೀಲ್ಡಿಂಗ್ ಸೆಟಪ್ ಇತ್ತು. ಬ್ಯಾಟಿಂಗ್ ಅಂತ ಬಂದು ಬ್ಯಾಟಿಂಗ್ ಇಲ್ಲ, ಮತ್ತೆ ಯಾರಾದರೂ ಸಿಕ್ಸ್ ಎಲ್ಲ ಹೊಡಿಸ್ಕೊಂಡ್ರೆ ಮುಖ ಮಾಡ್ತಾರೆ, ಆ ಫ್ರಸ್ಟ್ರೇಷನ್ನ ತೋರಿಸ್ತಾರೆ ಪಂತ್ ಅವರು. 27 ಕೋಟಿ ಕೊಟ್ಟು ಇದಕ್ಕ ಈ ಚಂದಕ್ಕ 27 ಕೋಟಿ ಕೊಟ್ಟದ್ದು ನೋಡಿ. 237 ರನ್ ಚೇಸ್ ಮಾಡಬೇಕು LSG ಅಂತಂದ್ರೆ ನಿಮ್ಗೆ ಗೊತ್ತುಂಟು. 3 ಜನ ಆಡಿದ್ರೆ ವಿನ್ ಆಗ್ತಾರೆ, ಮಾರ್ಕ್ರಮ್, ಮಾರ್ಷ್, ಪೂರನ್. 4 ಓವರ್ ಆಗುವಷ್ಟರಲ್ಲಿ ಈ 3 ಜನ ಸಹ ಹರ್ಷದೀಪ್ ಸಿಂಗ್ ಅವರ ಬೌಲಿಂಗ್ ಅಲ್ಲಿ ಔಟ್. ಸೊ ಮ್ಯಾಚ್ ಎಲ್ಲಿಂದ ವಿನ್ ಆಗ್ತಾರೆ? ಇದು ಯಾರು, ಮಾರ್ಷ್ ಅವರು 0 ಸುತ್ತಿದ್ರು. ಪೂರನ್ ಅವರು ಯಾವಾಗ CSK ವಿರುದ್ಧ ಒಂದ್ಸಲ ಕಾಂಬೋಜ್ ಅವರ ಬೌಲಿಂಗ್ ಅಲ್ಲಿ, ಅಂಶುಲ್ ಕಾಂಬೋಜ್ ಅವರ ಬೌಲಿಂಗ್ ಅಲ್ಲಿ LBW ಆದ್ರು, ಆವಾಗಿಂದ ಅಣ್ಣ ಫಾರ್ಮಲ್ಲೇ ಇಲ್ಲ. ಫಸ್ಟ್ 5 ಮ್ಯಾಚು ಅಯ್ಯೋ ಎಂತ ಅಣ್ಣ ಅಂತ, ಈಗ ಅಯ್ಯಯ್ಯೋ ಎಂತ ಅಣ್ಣ ಇದು, ಎಂತ ಆಡ್ತಿದ್ವಿ, ಎಂತ ಸಡನ್ ಆಗಿ ಯಾರ ಕೆಟ್ಟ ದೃಷ್ಟಿ ಬಿತ್ತು ಅನ್ನುವ ರೇಂಜ್ಗೆ ಆಡ್ತಾ ಇದ್ದಾರೆ. ಆಡ್ತವೇ ಇಲ್ಲ ಬೇಸಿಕಲಿ. ಪೂರನ್ ಆಲ್ ಆಫ್ ಅ ಸಡನ್ ಔಟ್ ಆಫ್ ಫಾರ್ಮ್ ಹೋಗಿದ್ದಾರೆ. ನೆಕ್ಸ್ಟ್ ಮಾರ್ಕ್ರಮ್ ಅವರು 13 ರನ್ ಹೊಡೆದು ಔಟ್ ಆದ್ರು. ಸೊ 3 ಜನ ಸಹ ಕೈ ಕೊಟ್ರು. ಪಂತ್ ಅಪ್ಪ ದೇವ, ಆಟ ಬಾಬಾ ಕಣ್ಣೆಲ್ಲ ಹಾಳಾಗುತ್ತದೆ. 17 ಬಾಲಿಗೆ 18 ರನ್, ಟಾರ್ಗೆಟ್ ಅಲ್ಲಿ 237 ರನ್ ಉಂಟು. ಆಂಕರ್ ಇನ್ನಿಂಗ್ಸ್ ಯಾರಿಗೆ, ಯಾಕಾಗಿ? ಮತ್ತೆ ಅವ್ರು ಔಟ್ ಆದಾಗ ಸಹ ಎಷ್ಟು ಒಂದು ಅಸಹ್ಯ ಬರುವಾಗೆ ಇವತ್ತು ಒಂದು ಔಟ್ ಆದರಂತಂದ್ರೆ, ಮುಂದೆ ಬಂದು ಬೀಸಿದ್ರು, ಬ್ಯಾಟ್ ಹಾರಿ ಹೋಯ್ತು. ಬ್ಯಾಟ್ ಐ ಥಿಂಕ್ ಸ್ಕ್ವೇರ್ ಲೆಗ್ ಕಡೆಗೆ ಹಾರ್ತಾ ಉಂಟು, ಬಾಲ್ ಆಫ್ ಸೈಡ್ ಹೋಗಿದೆ. ಬಾಲ್ ಎಕ್ಸ್ಟ್ರಾ ಕವರ್ ರೀಜನ್ ಅಲ್ಲಿ ಹೋಗ್ತಾ ಉಂಟು, ಅಲ್ಲ ಬಾಲ್ ಸ್ಕ್ವೇರ್ ಕಟ್ ಆ ಕಡೆ ಮೇಲೆ ಅಲ್ಲಿ ಹೋಗಿದೆ. ಬ್ಯಾಟ್ ಒಂದು ಕಡೆ, ಬಾಲ್ ಒಂದು ಕಡೆ. ಕೊನೆಗೆ ಶಶಾಂಕ್ ಸಿಂಗ್ ಅವ್ರಿಗೆ ಕ್ಯಾಚ್ ಕೊಟ್ಟು ಅನ್ಕೊಳ್ತೇನೆ. ತುಂಬ ಒಂಥರ ಅಜೀಬ್ ಆಯ್ತಪ್ಪ ಅದು ನೋಡಿ. ಕೊನೆಗೆ ಮರ್ಯಾದೆ ಉಳಿಸಿದ್ದು ಅಬ್ದುಲ್ ಸಮದ್ ಮತ್ತೆ ಬದೋನಿ ಈ ಸೀಸನ್ ಅಲ್ಲಿ ಬಾರಿ ಚಂದ ಮಾಡಿ, ಹೇಗೆ KKRಗೆ ರಘುವಂಶಿ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ರು, ಇಲ್ಲಿ ಬದೋನಿ ಕೂಡ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ರು. 40 ಬಾಲಿಗೆ 74 ರನ್ ಹೊಡೆದ್ರು. ಅಂಡ್ ಅಲ್ಲಿ ಶ್ರೇಯಸ್ ಅಯ್ಯರ್ ಅವರು 25 ಬಾಲಿಗೆ 45 ಹೊಡೆದ್ರೆ, ನಾನು 1 ಬಾಲ್ ಕಡಿಮೆ ಆಡ್ತೇನೆ ಅಂತ ಹೇಳಿಕೊಂಡು ಅಬ್ದುಲ್ ಸಮದ್ ಅವರು 24 ಬಾಲಿಗೆ 45 ರನ್ ಹೊಡೆದು, ಆ ಒಂದು ಅಂದ್ರೆ ತೀರಾ ಒಂದು ಹೋಪ್ಲೆಸ್ ಸೋಲು ಅಂತೆಲ್ಲ ಹೇಳ್ತಾರಲ್ಲ, ಆ ಥರದ ಸೋಲು ಆಗದಾಗೆ ನೋಡಿಕೊಂಡ್ರು. 199 ತನಕ ವಿಸ್ತರಿಸಿತು LSG ಸ್ಕೋರು. ಬಟ್ ಟಾರ್ಗೆಟ್ 237 ಅಂತೆಲ್ಲ ಇದ್ದಾಗ ನಿಮಗೆ ತುಂಬ ಕಷ್ಟ ಅಪ್ಪ ಅದನ್ನೆಲ್ಲ ಚೇಸ್ ಮಾಡೋದು. ಸೊ 37 ರನ್ಗಳಿಂದ ಸೋಲು ಕಾಣಬೇಕಾಯಿತು. ಏನು ಇಲ್ಲಿ ಬೌಲಿಂಗ್ ಹಾಗಾದ್ರೆ ಅಷ್ಟು ಸೂಪರ್ ಇತ್ತ ಇದು ಪಂಜಾಬ್ ಕಿಂಗ್ಸ್ ಇದು. ಹರ್ಷದೀಪ್ ಸಿಂಗ್ ಅವರು 4 ಓವರ್ಗೆ ಕೇವಲ 16 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರು. ಅಲ್ಲಿ ಹೇಗೆ ಮಯಾಂಕ್ ಯಾದವ್ ಮತ್ತೆ ಆವೇಶ್ ಖಾನ್ ಅವರು ಹುತ್ನಾಯಿಗೆ ಹೊಡೆಸ್ಕೊಂಡಿದ್ರು, ಇಲ್ಲಿ ವೈಶಾಖ್ ವಿಜಯ್ ಕುಮಾರ್ 3 ಓವರ್ಗೆ 49 ರನ್, ಇಫ್ ಐ ಆಮ್ ನಾಟ್ ರಾಂಗ್. 4 ಓವರ್ಸ್ ಅಲ್ಲ, 3 ಓವರ್ಗೆ 49 ರನ್ ಹೊಡಿಸ್ಕೊಂಡಿದ್ರು. ಚಹಲ್ ಅವರು 4 ಓವರ್ಗೆ 50 ರನ್ ಹೊಡಿಸ್ಕೊಂಡಿದ್ರು. ಇಲ್ಲಿ ಸಹ ಬೌಲರ್ಸ್ ಹೊಡಿಸ್ಕೊಂಡಿದ್ದಾರೆ. ಅಲ್ಲಿ ಹರ್ಷದೀಪ್ ಸಿಂಗ್ ಭಯಂಕರ ಕಂಟ್ರೋಲ್ ಮಾಡಿದ್ದಕ್ಕೆ ಒಂದು ಆ ಥರದ ಒಂದು 37 ರನ್ಗಳ ವಿಜಯ ಸಿಕ್ಕಿತು. ಇನ್ನೊಂದು ಮೇಯ್ನ್ ಆಗಿ ಹರ್ಷದೀಪ್ ಸಿಂಗ್ ಅವರು ಔಟ್ ಮಾಡಿದ ಯಾರನ್ನು, ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಮಾರ್ಕ್ರಮ್, ಪೂರನ್ ಅಂತ ಘಟಾನುಘಟಿಗಳ 3 ವಿಕೆಟ್ ತೆಗೆದದ್ದು. ಮತ್ತೆ ನಮ್ಮ ಪಂತ್ ಅವರ ಒಂದು ಆಂಕರ್ ಇನ್ನಿಂಗ್ಸ್, ಅವರೇನಾದರೂ ಆ ಒಂದು 17 ಬಾಲಲ್ಲಿ 35 ರನ್ ಹೊಡೆದು ಆ ಥರ ಒಂದು ಕಾಂಟ್ರಿಬ್ಯೂಟ್ ಮಾಡಿದ್ದಿದ್ರೆ ನಿಜವಾಗಿ ಕೂಡ 200 ಸ್ಟ್ರೈಕ್ ರೇಟ್ ಇನ್ನಿಂಗ್ಸ್ ಪಂತ್ ಅವರಿಂದ ಬೇಕಿತ್ತು. ಆ ಥರದ ಇನ್ನಿಂಗ್ಸ್ ಬರಲಿಲ್ಲ. ಸೊ LSG ಸೋಲು ಕಾಣಬೇಕಾಯಿತು. ಈ ಒಂದು ಜಯದೊಂದಿಗೆ 2ನೇ ಸ್ಥಾನದಲ್ಲಿ, ಇದು ಪಾಯಿಂಟ್ಸ್ ಟೇಬಲ್ ಅಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ ಪಂಜಾಬ್ ಕಿಂಗ್ಸ್. ಈಗ ಡೆಲ್ಲಿಗೆ ನಡುಕ ಸ್ಟಾರ್ಟ್ ಆಗಿದೆ. ನನ್ನ ಪ್ರಕಾರ ಮತ್ತೆ ಎಂತ ಬೇಕಾರಾಗ್ಬೋದು ಕ್ರಿಕೆಟಲ್ಲಿ. ನನ್ನ ಪ್ರಕಾರ RCB ಪಂಜಾಬ್, ಮುಂಬೈ ಹಾಗೂ GT ಪ್ಲೇ ಆಫಿಗೆ ತೇರ್ಗಡಾಗ್ಬೋದು. ಡೆಲ್ಲಿಗೆ ಭಾರಿ ಕಷ್ಟ ಉಂಟು. ಅವರು ರಾಹುಲಿಂದ ಒಂಥರ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ನೆಕ್ಸ್ಟ್ ಅವರ ಎಲ್ಲ ಮ್ಯಾಚ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಡೆಲ್ಲಿಯ ಮುಂದಿನ ಪಂದ್ಯಗಳಿದೆಯಲ್ಲ, 4 ಮ್ಯಾಚ್ ಉಂಟು ಡೆಲ್ಲಿ ಆಡಲಿಕ್ಕೆ. ಆ 4 ಮ್ಯಾಚಲ್ಲಿ 3 ಮ್ಯಾಚ್ ಯಾರ ಅಗೇನ್ಸ್ಟ್ ಆಡ್ತಾ ಇರೋದು ಅಂತಂದರೆ ಪ್ಲೇ ಆಫ್ ರೇಸ್ನಲ್ಲಿ ಇರುವಂಥ ತಂಡಗಳು. ಮುಂಬೈ ವಿರುದ್ಧ ಆಡ್ತಾ ಉಂಟು, ಮತ್ತು ಪಂಜಾಬ್ ವಿರುದ್ಧ, ಆ್ಯಂಡ್ ಇನ್ನೊಂದು ಮ್ಯಾಚ್ GT ವಿರುದ್ಧ. SRH ಮೇಲೆ ವಿನ್ ಆಗ್ತಾರೆ ಅದೆಲ್ಲ ಇಟ್ಕೊಳ್ಳೋ, ಬಟ್ 3 ಮ್ಯಾಚ್ ಭಾರಿ ಟಫ್ ಉಂಟು ಅವರಿಗೆ. ಸೊ ಡೆಲ್ಲಿ ಫಸ್ಟ್ 4ಕ್ಕೆ 4 ಮ್ಯಾಚ್ಗಳನ್ನು ವಿನ್ ಆಗಿ ಟೇಬಲ್ ಟಾಪರ್ ಆಗಿದ್ದಂತಹ ತಂಡ ಆಗಿತ್ತು IPL ಗೆ ಸ್ಟಾರ್ಟ್ ಆದಾಗ. ಬಟ್ ನೆಕ್ಸ್ಟ್ 6 ಮ್ಯಾಚ್ಗಳಲ್ಲಿ ಗೆದ್ದದ್ದು 2, 4 ಮ್ಯಾಚ್ ಸೋತಿದ್ದಾರೆ. ನೆಕ್ಸ್ಟ್ 6 ಮ್ಯಾಚಲ್ಲಿ 4 ಮ್ಯಾಚ್ ಸೋತಿದ್ದಾರೆ. ಸೊ ಮೊಮೆಂಟಮ್ ಇಲ್ಲ. ಸೊ ಆದರೆ ಇದೆಲ್ಲ ನೋಡಿದಾಗ ಡೆಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಉಂಟು ಪ್ಲೇ ಆಫಿಗೆ ಬರಲಿಕ್ಕೆ. ನಿಮ್ಮ ಪ್ಲೇ ಆಫ್
ಟಾಪ್ 4 ತಂಡಗಳು ಯಾರು ಇರಬಹುದು, ಯಾರು ಇರಬೇಕು ಅಂತ ನಾನು ಕೇಳ್ತಾ ಇಲ್ಲ, ಯಾರು ಇರಬಹುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಹೇಳಿದಾಗ ಆಗ್ತದಾ ಅಥವಾ ನಾ ಹೇಳಿದಾಗ ಆಗ್ತದಾ ಅಂತ ಒಂದು ನೋಡುವ. ಏನು ಕಾಂಪಿಟೇಷನಲ್ಲೇ ಎಂಥದಲ್ಲ, ಏನಾಗ್ತದೆ ಅಂತ ನೋಡುವ. ಸರಿಯಾಗಿ ಬರುವ. ನಮಸ್ಕಾರ.